ಆಶ್ರಮಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸರ್ಪ್ರೈಸ್ ಇದೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ಈಶಾ ಆಶ್ರಮದಲ್ಲಿ 3 ಡೇಸ್ ಹೇಗ್ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಜೈ ಶ್ರೀರಾಮ್, ನಾನು ನಿಮ್ಮ ಉಷಾ. ಡೇ 3 ಸ್ಟಾರ್ಟ್ ಆಗಿದ್ದು ಯೋಗ ಸೆಷನ್ ಇಂದ. ಯೋಗ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಾವು ಹೊರಟಿದ್ದು ಈಶಾ ಗೋಶಾಲೆಗೆ. ಅಲ್ಲಿ ನಾನು ಈಶಾ ಸೆಲೆಬ್ರಿಟಿ ಬೋಲಾನ ಮೀಟ್ ಮಾಡಿದೆ. ನೋಡೋಕೆ ಬೀಚ್ ತರ ಕಾಣಿಸಿದ್ರು, ಪುಟ್ಟು ಮಗು ತರ ಇದ್ದ. ಅಲ್ಲಿಂದ ನಾವು ಹೋಗಿದ್ದು ಶಿವಾಂಗಿ ಕುಟೀರ. ಇಲ್ಲಿ ಆರತಿ ಆದ್ಮೇಲೆ ವಾದ್ಯಗಳ ಜೊತೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ರು. ಎಲ್ಲಾ ಭಕ್ತರು ಗೊತ್ತೋ ಗೊತ್ತಿಲ್ಲದೆ ಡ್ಯಾನ್ಸ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು. ನಾನು ಆ ವಾದ್ಯದಲ್ಲೇ ಮುಳುಗೋಗಿದ್ದೆ. ಅಲ್ಲಿಂದ ಊಟ ಮುಗಿಸ್ಕೊಂಡು ಲಾಸ್ಟ್ ಡೇ ಆಗಿದ್ರಿಂದ ಅಲ್ಲೇ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಈ 3 ದಿನ ನಾನಷ್ಟೇ ಅಲ್ಲ, ನನ್ನ ಪೇರೆಂಟ್ಸ್ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಹೊರಗಿನ ಜಗತ್ ಮರೆತು ಮಕ್ಕಳಾಗೆ ಇದ್ವಿ. ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಕನೆಕ್ಷನ್ಸ್ ಆದ್ವು, ನಾಟ್ ಜಸ್ಟ್ ಫಾರ್ ಮೀ, ಯು ಕ್ಯಾನ್ ಸಿ. ಕ್ಲೋಸಿಂಗ್ ಸೆಷನ್ ಅಲ್ಲಿ ಮಾತಾಡುವಾಗ ಫಸ್ಟ್ ಡೇ ಓರಿಯೆಂಟೇಷನ್ ಅಲ್ಲಿ ಮಾತಾಡಿದ್ ನೆನಪಾಯ್ತು. ಎಷ್ಟು ಬೇಗ ರಿಟ್ರೀಟ್ ಮುಗೀತಲ್ಲ ಅನ್ಸ್ತು. ಬಟ್ ಎಂಡಲ್ಲೂ ಕೂಡ ವಾಲಂಟಿಯರ್ಸ್ ನಮಗೋಸ್ಕರ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು. ಕ್ಯಾಂಡಲ್ ಲೈಟ್ ಡಿನ್ನರ್, ಚಾಟ್ಸ್, ಫೇವ್ರೇಟ್ ಫುಡ್ಸ್, ಡ್ರಿಂಕ್ಸ್ ಅಂತ ತುಂಬಾನೇ ಅರೇಂಜ್ಮೆಂಟ್ಸ್ ಮಾಡಿದ್ರು. ಯೂಟ್ಯೂಬ್ ಅಲ್ಲಿ ಆದಷ್ಟು ಬೇಗ ಇದ್ರ ಬಗ್ಗೆ ಫುಲ್ ವ್ಲಾಗ್ ಹಾಕ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಈಶಾ, ಸದ್ಗುರು ಅಂಡ್ ಆಲ್ ದ ವಾಲಂಟಿಯರ್ಸ್ ಫಾರ್ ಒನ್ ಅಮೇಸಿಂಗ್ ರಿಟ್ರೀಟ್. ಜೈ ಶ್ರೀರಾಮ್.